ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣ, ಯಾಕಂದರೆ ಸಾಕಷ್ಟು ಜನಕ್ಕೆ ಈಗಲೂ ಕೂಡ ನನಗೆ ಕಮೆಂಟ್ ಮಾಡ್ತಿರ್ತೀರ, ನಮಗೆ ಆ ತಿಂಗಳದ್ದು ಬಂದಿಲ್ಲ, ಈ ತಿಂಗಳದ್ದು ಬಂದಿಲ್ಲ ಅಂತ. ನಿಮಗೆಲ್ಲದು ಕೂಡ ಏನು ಪರಿಹಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದ್ರ ಬಗ್ಗೆ ಸೊಲ್ಯೂಷನ್ನ ಫೈನಲಿ ನಮ್ಮ ಸರ್ಕಾರದವರು ತಿಳಿಸಿದ್ದಾರೆ. ಯಾರಿಗೆಲ್ಲ ಬಂದಿಲ್ಲ ಅವ್ರು ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ. ಹಾಗೆ ನಿಮಗೆ ಅಕಸ್ಮಾತ್ ಬರ್ತಾ ಇದೆ ಹಣ ಕರೆಕ್ಟಾಗಿ ಅಂತಂದರೆ ದಯವಿಟ್ಟು ಯಾರಿಗೆಲ್ಲ ಬಂದಿರಲ್ಲ, ಸಾಕಷ್ಟು ಜನಕ್ಕೆ ತುಂಬ ಕಂತುಗಳಿಂದ ಬಂದಿರಲ್ಲ, ಎಸ್ಪೆಷಲಿ 19ನೇ ಕಂತಿನ ಇಂದನೇ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿರೋದು. ಯಾಕಂದರೆ 19ನೇ ಕಂತಿನ ಹಣ ಬಿಡುಗಡೆ ಟೈಮಲ್ಲೇ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಶುರುವಾಗಿದ್ದು. ಸೊ ಆವಾಗಿಂದನೇ ತುಂಬ ಜನಕ್ಕೆ ಕನ್ಫ್ಯೂಷನ್, ಹಣ ಬಂದಿಲ್ಲ ಅಂದರೆ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತಾ, ಅಥವಾ ನಮ್ಮ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿರೋದ್ರಲ್ಲಿ ಏನಾರ ತಪ್ಪ, ಅಥವಾ ಬ್ಯಾಂಕಲ್ಲಿ ಅಕೌಂಟಲ್ಲಿ ಏನಾರ ಮಿಸ್ಟೇಕ್ ಆಗಿದೆಯಾ, KYC ಆಗಿಲ್ವಾ, ಈ ಥರ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಬಂದಿಲ್ಲ ಅಂದ ತಕ್ಷಣ ಏನೇನೋ ಥಾಟ್ಸ್ ಬರುತ್ತೆ, ಯಾವ್ದು ಸರಿ ಇಲ್ಲ ಏನು ಅನ್ನೋದು. ಈಗ ಫೈನಲಿ ಇದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಏನು ಮಾಡಬೇಕು ಏನೋ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ನಿಮಗೆ ಕರೆಕ್ಟಾಗಿ ಬರ್ತಿದೆ ಅಂತಂದರೆ ಯಾರಿಗೆಲ್ಲ ಹಣ ಬರ್ತಿರಲ್ಲ ದಯವಿಟ್ಟು ಅಂಥವ್ರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ಪದೇ ಪದೇ ಈ ಥರ ಅವಕಾಶ ಕೊಡಲ್ಲ ಸರ್ಕಾರದವರು. ಒಂದ್ಸತಿ ಅವಕಾಶ ಕೊಟ್ಟಾಗ ಇದರ ಉಪಯೋಗನ ಎಲ್ಲರೂ ಕೂಡ ಪಡ್ಕೋಬೇಕು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆಗ ಹೊಸ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನಾವೆಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ನ ಕೊಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಯಾವುದೇ ರೀತಿ 29ನೇ ಕಂತಿನ ಹಣ ಆಗಿರ್ಬೋದು ಅಥವಾ 30ನೇ ಕಂತಿನ ಹಣ ಆಗಿರ್ಬೋದು ಅದರದ್ದೆಲ್ಲ. ಯಾರಿಗೆಲ್ಲ ಬಾಕಿ ಕಂತಿನ ಹಣ, ಈಗ ಸಾಕಷ್ಟು ಜನಕ್ಕೆ 20ನೇ ಕಂತಿನ ಹಣದಿಂದನೇ ಬಂದಿರಲ್ಲ, ಕೆಲವೊಬ್ಬರಿಗೆ 24ನೇ ಕಂತಿನ ಹಣ ಬಂದಿರಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಇದೆ. ಏನಪ್ಪ ಅಂತಂದರೆ ಸರ್ಕಾರದಿಂದ ಏನು ಇದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಅಂದರೆ, ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಮಗೆ ಇಷ್ಟು ಕಂತಿನ ಹಣದಿಂದ ಬರ್ತಾ ಇಲ್ಲ, ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ, ನಮ್ಮ ಕಡೆಯಿಂದ ಪ್ರಾಬ್ಲಮ್ ಅಥವಾ ನಿಮ್ಮ ಸರ್ವರ್ ಇಶ್ಯೂಸ್ ಇದೆಯಾ ಏನು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಈಗ ಇದಕ್ಕೊಂದು ಪರಿಹಾರನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟೇ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅಂದ್ಬಿಟ್ಟೆ. ನಿಮ್ಗೆ ಏನೇ ತೊಂದರೆ ಇದ್ರು, ಇವಾಗ 28ನೇ ಕಂತಿನ ಹಣದಿಂದ ಬಂದಿಲ್ಲ ಅಂದರೆ ನೀವುಗಳು ಹೋಗೋದು ಬೇಡ. ಅದಕ್ಕೆ ಮುಂಚೆಯಿಂದ ಬಂದಿಲ್ಲ ಅಂದರೆ, ಈಗ 19ನೇ ಕಂತಿನ ಆದಮೇಲೆ ಅಥವಾ 28ನೇ ಕಂತಿನ ಒಳಗೆ ಅಕಸ್ಮಾತ್ ನಿಮ್ಗೆ ಏನಾರು 3-4 ತಿಂಗಳದ ಹಣ ಬಂದಿಲ್ಲ ಅಂತ ಯಾರೆಲ್ಲ ಇರ್ತೀರಾ ಅಂಥವರು ತಾಲೂಕು ಆಫೀಸ್ಗೆ ಹೋದರೆ ಅಲ್ಲೇ ಸಪ್ರೇಟ್ ಡಿಪಾರ್ಟ್ಮೆಂಟ್ನ ಮಾಡಿದ್ದಾರೆ ಗೃಹಲಕ್ಷ್ಮಿಗೆ ಅಂತಲೇ. ನೀವು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ತೊಗೊಂಡು ಹೋಗಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಹಾಗೆ ನೀವು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದಾಗ ಅಕ್ನಾಲೇಜ್ಮೆಂಟ್ ನಂಬರ್ ಕೊಟ್ಟಿರ್ತಾರಲ್ಲ ಅದು ಎಲ್ಲದನ್ನೂ ಕೂಡ ತೊಗೊಂಡೋಗಿ. ಹಾಗೆ ಇದು ಮುಂಚೆ ಥರ ಯಾವುದೇ ರೀತಿ ಈಗ ನೀವು ಡಾಕ್ಯುಮೆಂಟ್ ಕೊಟ್ಟು ಬರಬೇಕು, 2-3 ದಿವಸದಲ್ಲಿ ವೆರಿಫೈ ಮಾಡ್ತಾರೆ, ಆಮೇಲೆ ಹೋದಾಗ ಏನು ಪ್ರಾಬ್ಲಮ್ ಅಂತ ಹೇಳ್ತಾರೆ, ಆ ಥರದ್ದು ಏನಿಲ್ಲ. ಈ ಸತಿ ತುಂಬ ಕ್ವಿಕ್ಕಾಗಿ ನಿಮಗೆ ಸೊಲ್ಯೂಷನ್ನ ಕೊಡ್ತಿದ್ದಾರೆ. ನೀವು ತೊಗೊಂಡೋದ್ರೆ ಅಲ್ಲೇ ನಿಮಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ಅದು ನಿಮಗೆ ನಿಮ್ಮ ಕಣ್ಮುಂದೆನೇ ಚೆಕ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ, ನಿಮಗೆ ನಿಜವಾಗ್ಲೂ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದೆಯಾ, ಯಾವ ರೀಸನಿಂದ ಬರ್ತಾ ಇಲ್ಲ, ನಿಮ್ಮ ಕಡೆಯಿಂದ ತೊಂದರೆ ಆಗಿದೆಯಾ, ಅಥವಾ ಸರ್ಕಾರದ ಕಡೆಯಿಂದನೇ ಸರ್ವರ್ ಸಮಸ್ಯೆಯಿಂದ DBT ಮುಖಾಂತರ ಹಣ ಹೋಗ್ತಾ ಇಲ್ವಾ ಏನು ಅಂತ ಇಮ್ಮಿಡಿಯೇಟ್ ಅಲ್ಲೇ ಚೆಕ್ ಮಾಡಿ ಸೊಲ್ಯೂಷನ್ ಕೂಡ ಕೊಡ್ತಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ನೀವೆಲ್ಲೆಲ್ಲೋ ಹೋಗಿ ಅಲೆಯ ಬದಲು ಅಥವಾ ಮನೆಗೆ ಕೂತ್ಕೊಂಡು ಹಣ ಬರ್ತಿಲ್ಲ ಅನ್ನೋದ್ರ ಬದಲು ಯಾರಿಗೆಲ್ಲ ಹಣ ಬಂದಿಲ್ಲ ದಯವಿಟ್ಟು ತಾಲೂಕು ಆಫೀಸ್ಗೆ ಹೋದರೆ ಅಲ್ಲೇ ಸಪ್ರೇಟ್ ಡಿಪಾರ್ಟ್ಮೆಂಟ್. ನೀವು ಅಲ್ಲೋಗಿ ಕೇಳಿದ್ರೆ ಹೇಳ್ತಾರೆ, ಈ ಥರ ಗೃಹಲಕ್ಷ್ಮಿ ಇದು ನಾನು ಚೆಕ್ ಮಾಡಿಸ್ಬೇಕು ಅಂತಾರೆ. ಅಲ್ಲೇ ಆಫೀಸರ್ಸ್ಗಳು ಕೂತಿರ್ತಾರೆ. ನೀವು ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋದ್ರೆ ಅಲ್ಲೇ ಚೆಕ್ ಮಾಡಿ ಇಮಿಡಿಯೇಟ್ ಸೊಲ್ಯೂಷನ್ ಹೇಳ್ತಾರೆ. ಖಂಡಿತ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಸರಿ ಮಾಡ್ಕೋಬೋದು. ಗೊತ್ತಾಗುತ್ತೆ ಅಟ್ಲೀಸ್ಟ್ ನಿಮಗೆ ಏನಕ್ಕೆ ಬರ್ತಾ ಇಲ್ಲ, ಎಲ್ಲ ಸರಿ ಇದೆಯಾ, ಅಥವಾ ಲಿಂಕ್ ಆಗಿಲ್ವಾ, ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ವಾ, KYC ಆಗಿಲ್ವಾ, ಅಥವಾ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ, ಅಥವಾ APLಗೆ ವರ್ಗಾವಣೆ ಆಗಿದೆಯಾ ಏನು ಅನ್ನೋದು ನಿಮಗೆ ಇಮ್ಮಿಡಿಯೇಟಾಗಿ ಸೊಲ್ಯೂಷನ್ ಸಿಗುತ್ತೆ. ಖಂಡಿತವಾಗ್ಲೂ ನೀವು ಈ ಕೆಲಸನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಹಣ ಬರ್ತಿರಲ್ಲ, ಪಾಪ ಬರ್ತಿಲ್ಲ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಇಂಥ ಒಂದು ಸೊಲ್ಯೂಷನ್ ನಿಮಗೆ ಚಾನ್ಸ್ ಸಿಗಲ್ಲ. ಯಾಕಂದರೆ ಇಮಿಡಿಯೇಟ್ ಹೇಳ್ಬಿಡ್ತಾರೆ, ಮತ್ತೆ 2 ದಿನ ಬಿಟ್ಟು ಬನ್ನಿ, 3 ದಿನ ಬಿಟ್ಟು ಬನ್ನಿ ಅಂದರೆ ಹೋಗೋದಕ್ಕೂ ಆಗೋದಿಲ್ಲ ಕೆಲಸಗಳ ಮಧ್ಯೆ. ಇಮಿಡಿಯೇಟಾಗಿ ಸೊಲ್ಯೂಷನ್ ಕೊಟ್ಟರೆ ಯಾರಿಗೆ ಸಿಗುತ್ತೆ ಈ ಥರ ಚಾನ್ಸ್. ಸೊ ದಯವಿಟ್ಟು ಯಾರಿಗೆಲ್ಲ ಬಂದಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ.
ಹಾಗೆ ಯಾರಿಗೆಲ್ಲ 28 ಹಾಗೆ 29ನೇ ಕಂತಿನ ಹಣ ಬಂದಿಲ್ಲ, ನೀವು ಹೋಗೋ ಅಗತ್ಯ ಇಲ್ಲ. ಯಾರಿಗೆಲ್ಲ ಅದಕ್ಕಿಂತ ಮುಂಚಿನ ಹಣ ಕಂಟಿನ್ಯೂಸ್ ಆಗಿ ಒಂದು 3-4 ತಿಂಗಳ ಹಣ ಬಂದಿಲ್ಲ ಅಂದರೆ ಖಂಡಿತ ನೀವುಗಳಲ್ಲಿ ಹೋಗ್ಬೋದು. ಹಾಗೆ ಅಕಸ್ಮಾತ್ ನಿಮ್ಗೆ 28, 29ನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ತಲೆ ಕೆಡಿಸ್ಕೊಬಿಡಿ. ಯಾಕಂದರೆ 28ನೇ ಕಂತಿನ ಹಣ ಇನ್ನೂ ಫುಲ್ ಕ್ಲಿಯರ್ ಆಗೇ ಇರಲಿಲ್ಲ. ಹಾಗೆ ಮುಂಚೆನೇ 29ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ. ಯಾಕಂದರೆ 29ನೇ ಕಂತಿನ ಹಣ ರಿಲೀಸ್ ಆಗಿದೆ ಏಪ್ರಿಲ್ ತಿಂಗಳಲ್ಲ. ಸೊ ಹಾಗಾಗಿ ಈ ತಿಂಗಳು ಪೂರ್ತಿ ಟೈಮ್ ಇದೆ. ಸೊ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಖಂಡಿತ ಬಂದೇ ಬರುತ್ತೆ. ಎಲೆಕ್ಷನ್ ಟೈಮ್ ಇದ್ದಿದ್ದರಿಂದ ಅವಾಗ ಯಾರಿಗೂ ಕೂಡ ಹಾಕಿಲ್ಲ, ಯಾವ ಕಂತಿನ ಹಣ ಕೂಡ ಹಾಕಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಹಂತದ ಹಣ ರಿಲೀಸ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಈ ತಿಂಗಳು ಪೂರ್ತಿಯಾಗಿ ಇರೋದ್ರಿಂದ ಸೊ ತಲೆಗೆಡಿಸ್ಕೋಬೇಡಿ. ತುಂಬ ಜನ ಬಂದಿದೆ ಅಂತಲೂ ಕಮೆಂಟ್ ಮಾಡ್ತಾ ಇದ್ದೀರಾ, ಹಾಗೆ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನೀವು ಕಮೆಂಟ್ ಮಾಡಿ. ತುಂಬ ಜನಕ್ಕೆ ನಿನ್ನೆ ಬಂದಿದೆ, ಇವತ್ತು ಬೆಳಗ್ಗೆನೂ ಬಂದಿದೆ. ಸೊ ಬರ್ತಾ ಇದೆ, ಈ ತಿಂಗಳೊಳಗೆ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೆ 30ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಹಣ ಜಮೆ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. 30ನೇ ಕಂತಿನ ಹಣ ಯಾವ ತಿಂಗಳು ಹಣ ಅದು, ಹಾಗೆ ಯಾವತ್ತು ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿತ್ತು. ಸೊ ಅದನ್ನ ಕೂಡ ತಿಳಿಸಿದ್ದೀನಿ. ಅಂದರೆ ಇನ್ನೂ ಹಣ ರಿಲೀಸ್ ಆಗಿಲ್ಲ, ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿರೋದು. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ತುಂಬ ಜನ ವಿಡಿಯೋನೇ ನೋಡಿರಲ್ಲ, ಸ್ಟಾರ್ಟಿಂಗಲ್ಲೇ ನೋಡಿ ಕಮೆಂಟ್ ಮಾಡಿಬಿಡ್ತೀರಾ ಸುಳ್ಳು ಸುದ್ದಿ ಆ ಥರ ಅಂತ. ದಯವಿಟ್ಟು ಯಾವುದೇ ರೀತಿ ಸುಳ್ಳು ಸುದ್ದಿ ಹೇಳೋ ಅಗತ್ಯ ಇರಲ್ಲ. ಎಲ್ಲ ಕೆಲಸ ಬಿಟ್ಬಿಟ್ಟು ಏನೇ ಹೇಳಿದ್ರು ಕೂಡ ಕರೆಕ್ಟಾಗಿ ಹೇಳಿರ್ತೀವಿ. ನೀವು ವಿಡಿಯೋನ ಸಂಪೂರ್ಣವಾಗಿ ಕ್ಲಿಯರಾಗಿ ನೋಡಿದ್ರೆ ನಿಮಗೆ ಯಾವ್ದು ನಿಜ, ಯಾವಾಗ ಬರುತ್ತೆ, ಬಂದಿದೆಯಾ, ಬರುತ್ತಾ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ನೋಡಿದ್ರೇ. ಸೊ ಹಾಗಾಗಿ ಹೇಳೋದು, ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ಯಾವುದೇ ವಿಷಯ ಆಗಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯಾರಿಗೆಲ್ಲ ಹಣ ಬಂದಿರಲ್ಲ ಅವರಿಗೆಲ್ಲ ವಿಡಿಯೋ ತಲುಪಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.